ಆತ ಕದಿಯೋದನ್ನೇ ಕಾಯಕ ಮಾಡಿಕೊಂಡಿದ್ದ ಖತರ್ನಾಕ್ ಆಸಾಮಿ. ಬೀಗ ಹಾಕಿದ ಮನೆಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಕೈ ಚಳಕ ತೋರಿಸ್ತಾ ಇದ್ದ. ಹೀಗೆ ಕಳ್ಳತನದಿಂದ ಬಂದ ಹಣದಲ್ಲೇ ಆತ ಊರೆಲ್ಲ ಸುತ್ತಾಡ್ತಾ ಇದ್ದ. ಆತ ಘಾಕಿಗೆ ತಗಲಾಕೊಂಡಿದ್ದು ಹೆಂಗೆ ನೋಡಿ. ಕಂಡವ್ರ ಮನೆಗೆ ಕನ್ನ, ಕಾಶ್ಮೀರಕ್ಕೆ ಜಾಲಿ ಟ್ರಿಪ್. ಮನೆಗಳನ್ನ ಮೋಜು ಕಂಡು ಪೊಲೀಸರಿಗೆ ಶಾಕ್. ಹೀಗೆ ಕಾಶ್ಮೀರದ ಹಿಮ ಪರ್ವತಗಳ ಬಳಿ ಕುಟುಂಬ ಸಮೇತ ಫೋಟೋಗೆ ಪೋಸ್ ಕೊಡ್ತಿರೋ ಈ ಆಸಾಮಿಯನ್ನ ಒಮ್ಮೆ ನೋಡಿ. ಈತನ ಹೆಸರು ಇಮ್ರಾನ್ ಖಾನ್. ಮೂಲತಃ ಬೆಂಗಳೂರಿನ ಕೆಆರ್ ಪುರಂ ನಿವಾಸಿ. ಈತನಿಗೆ ದುಡಿಯೋದು ಅಂದ್ರೆ ಮೈ ಭಾರ, ಅದೇ ಟ್ರಿಪ್ ಹೊಡೆಯೋದು ಅಂದ್ರೆ ಸಖತ್ ಖುಷಿ. ದುಡಿಲಿಲ್ಲ ಅಂದ್ರೆ ಜಾಲಿ ಟ್ರಿಪ್ ಮಾಡೋದು ಹೇಗೆ? ಅದಕ್ಕೆ ಅಂತ ಇಮ್ರಾನ್ ಖಾನ್ ಮಾಡಿದ್ದ ಪ್ಲಾನ್ ಮಾತ್ರ ಖತರ್ನಾಕ್. ಕಷ್ಟಪಟ್ಟು ದುಡಿಯೋ ಬದಲು ಶ್ರೀಮಂತರ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಕದ್ದು ಸಿಕ್ಕ ಹಣದಲ್ಲಿ ಬಿಂದಾಸ್ ಲೈಫ್ ಮಾಡ್ತಾ ಇದ್ದ. ಮನೆಗಳ್ಳತನವನ್ನ ಕರಗತ ಮಾಡಿಕೊಂಡಿದ್ದ ಇಮ್ರಾನ್ ಖಾನ್ ಬೆಳ್ಳಂಬೆಳಗ್ಗೆ ಏರಿಯಾ ಎಲ್ಲ ಸುತ್ತಾಡಿ ಬೀಗ ಹಾಕಿದ ಮನೆಗಳನ್ನ ಗುರುತು ಮಾಡ್ಕೊಳ್ತಾ ಇದ್ದ. ಬಳಿಕ ಮನೆಯಲ್ಲಿ ಯಾರೂ ಇಲ್ಲದನ್ನ ಪತ್ತೆ ಹಚ್ಚಿ ಮನೆಗೆ ನುಗ್ಗಿ ಚಿನ್ನಾಭರಣ, ನಗದು ಕದ್ದು ಎಸ್ಕೇಪ್ ಆಗ್ತಾ ಇದ್ದ. ಇದೇ ರೀತಿ ಗೋವಿಂದರಾಜನಗರ ಠಾಣಾ ವ್ಯಾಪ್ತಿಯ ಮನೆಯೊಂದರಲ್ಲಿ ಕಳ್ಳತನ ಮಾಡಿದ್ದ. ಆರೋಪಿಯ ಜಾಡು ಹಿಡಿದ ಪೊಲೀಸರು ಈಗ ಇಮ್ರಾನ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. 10ನೇ ತಾರೀಕು ಜನವರಿಯಂದು ಗೋವಿಂದರಾಜನಗರ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮನೆ ಕಳ್ಳತನದ ಪ್ರಕರಣ ದಾಖಲಾಗಿತ್ತು. ಪ್ರಕರಣದ ತನಿಖೆ ಮಾಡಿದಂಥ ಇನ್ಸ್ಪೆಕ್ಟರ್ ವಿಶೇಷ ಮಾಚಿಮಠ ತಂಡದವರು ಒಬ್ಬ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು, ಅವರಿಂದ ಸುಮಾರು 8,50,000ಕ್ಕೂ ಮೀರಿದ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಸಫಲರಾಗಿದ್ದಾರೆ. ಸದ್ಯ ಆರೋಪಿಯನ್ನ ಬಂಧಿಸಿರೋ ಗೋವಿಂದರಾಜನಗರ ಪೊಲೀಸರು ಬಂಧಿತನಿಂದ 8 ಲಕ್ಷ ಮೌಲ್ಯದ ಚಿನ್ನ ಹಾಗೂ ಬೆಳ್ಳಿ ಆಭರಣಗಳನ್ನ ವಶಕ್ಕೆ ಪಡೆದು ವಿಚಾರಣೆ ಮುಂದುವರೆಸಿದ್ದಾರೆ. ಶೋಕಿ ಜೀವನಕ್ಕೆ ಕಳ್ಳತನ ಆರಂಭಿಸಿ ಪತ್ನಿ ಜೊತೆ ಕಾಶ್ಮೀರ ಸೇರಿದಂತೆ ಹಲವು ಕಡೆ ಜಾಲಿ ಟ್ರಿಪ್ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಬೆಂಗಳೂರಲ್ಲಿ ಬೆಂಕಿ ಬಿದ್ದ ಮೇಲೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ. ಈಗಲೂ ಅಷ್ಟೇ ಬೆಸ್ಕಾಂ ಟ್ರಾನ್ಸ್ಫಾರ್ಮರ್ ಸ್ಫೋಟಿಸಿ ಅಪ್ಪ ಮಗಳು ಸಾವನ್ನಪ್ಪಿದ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಡೆಡ್ಲಿ ಟ್ರಾನ್ಸ್ಫಾರ್ಮರ್ಗಳ ಸರ್ವೆಗೆ ಮುಂದಾಗಿದ್ದಾರೆ. ಬೆಂಗಳೂರಲ್ಲಿ ಬಲಿಗೆ ಕಾದಿವೆ ಇನ್ನಷ್ಟು ಟ್ರಾನ್ಸ್ಫಾರ್ಮ್ಸ್. ಅಪಾಯಕಾರಿ ಟ್ರಾನ್ಸ್ಫಾರ್ಮ್ಸ್ ಬದಲಾಯಿಸಲು ಸರ್ವೆ. ಕಳೆದ ಬುಧವಾರ ಬೆಂಗಳೂರಿನ ಮಂಗನಹಳ್ಳಿ ಬಳಿ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗಿ ಅಪ್ಪ ಮಗಳು ಸಾವನ್ನಪ್ಪಿದ್ದರು. ಟ್ರಾನ್ಸ್ಫಾರ್ಮರ್ನಲ್ಲಿನ ಆಯಿಲ್ ಸಮೇತ ಬೆಂಕಿ ಸಿಡಿದು ಜೀವನ್ಮರಣದ ನಡುವೆ ತಂದೆ ಮಗಳು ಹೋರಾಡಿದ್ರು ಅವರು ಬದುಕುಳಿಯಲಿಲ್ಲ. ಈ ಘಟನೆ ಬಳಿಕ ಬೆಸ್ಕಾಂ ಅಧಿಕಾರಿಗಳು ಈಗ ನಿದ್ದೆಯಿಂದ ಎದ್ದಿದ್ದಾರೆ. ರಾಜಧಾನಿಯಲ್ಲಿ ಕಳಪೆ ಸ್ಥಿತಿಯಲ್ಲಿರೋ ದುರಸ್ತಿಯಲ್ಲಿರೋ ಟ್ರಾನ್ಸ್ಫಾರ್ಮರ್ಗಳನ್ನ ಪತ್ತೆ ಹಚ್ಚಿ ಅವನ್ನ ಬದಲಾಯಿಸಲು ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ಬರೋಬ್ಬರಿ 4,50,584 ಟ್ರಾನ್ಸ್ಫಾರ್ಮರ್ ಸೆಂಟರ್ಗಳಿವೆ. ಇವುಗಳಲ್ಲಿ 25, 100, 250, 500 ಕೆವಿ ಕೆಪಾಸಿಟಿ ಟ್ರಾನ್ಸ್ಫಾರ್ಮರ್ಗಳು ಇವೆ. ಸದ್ಯದ ಮಾಹಿತಿ ಪ್ರಕಾರ ನಗರದಾದ್ಯಂತ 100ಕ್ಕೂ ಹೆಚ್ಚು ಟ್ರಾನ್ಸ್ಫಾರ್ಮರ್ಗಳು ಡೇಂಜರ್ ಪರಿಸ್ಥಿತಿಯಲ್ಲಿದೆ. 15 ವರ್ಷಕ್ಕೂ ಹಳೆಯದಾಗಿರೋ ಬರೋಬ್ಬರಿ 1,000 ಟ್ರಾನ್ಸ್ಫಾರ್ಮರ್ಗಳು ಇವೆಯಂತೆ. ಇವುಗಳ ಜೊತೆಗೆ 27,830 ಅಧಿಕ ಟ್ರಾನ್ಸ್ಫಾರ್ಮರ್ ವಿಫಲವಾಗಿವೆ ಎನ್ನಲಾಗಿದೆ. ಸದ್ಯ ಬೆಸ್ಕಾಂ ಈ ಹಳೆಯದಾದ ಸರಿಯಿಲ್ಲದ ಟ್ರಾನ್ಸ್ಫಾರ್ಮರ್ಗಳನ್ನು ಪರಿಶೀಲಿಸಿ ಬದಲಾಯಿಸಲು ಚಿಂತನೆ ನಡೆಸಿದೆ. ಅಧಿಕಾರಿ ವರ್ಗದವರು ನಮ್ಮ ಟೆಕ್ನಿಕಲ್ ಟೀಮ್ಸ್ ಆಲ್ರೆಡಿ ಸರ್ವೆ ಮಾಡ್ತಿದ್ದಾರೆ. ಯಾವ ಒಂದು ಟ್ರಾನ್ಸ್ಫಾರ್ಮರ್ ಹಳೇದಾಗಿದೆಯೋ, ಟೆಕ್ನಿಕಲಿ ಏನಾದರೂ ಪ್ರಾಬ್ಲಮ್ ಇದ್ದು ಅದನ್ನ ರಿಪ್ಲೇಸ್ ಮಾಡೋ ಒಂದು ಪರಿಸ್ಥಿತಿ ಬಂದಾಗ ಆ ಟ್ರಾನ್ಸ್ಫಾರ್ಮರ್ ತೆಗೆದುಬಿಟ್ಟು ಹೊಸ ಟ್ರಾನ್ಸ್ಫಾರ್ಮರ್ ಹಾಕೋದಕ್ಕೆ ಒಂದು ಪ್ಲಾನ್ ಆಫ್ ಆಕ್ಷನ್ ತಗೊಂಡಿದ್ದೀವಿ. ಅದೇ ರೀತಿಯಲ್ಲಿ ಬೇರೆ ರೀತಿ ಇದು ಸಣ್ಣ ಪುಟ್ಟ ರೀಕಂಡೀಷನ್ ಮಾಡಿ ಮತ್ತು ನಮ್ಮ ಕಂಡೀಷನ್ಸ್ ಮಾಡಿದ ನಂತರ ಟ್ರಾನ್ಸ್ಫಾರ್ಮರ್ಸ್ ಕಾರ್ಯರೂಪಕ್ಕೆ ಮತ್ತೆ ನಾವು ಅಳವಡಿಸ್ಕೊಳ್ಳೋಕೆ ಅಂಥವು ಏನಿದೆಯೋ ಅದನ್ನು ಐಡೆಂಟಿಫೈ ಮಾಡಿ ಶೀಘ್ರದಲ್ಲೇ ನಾವು ಇದೊಂದು ಪ್ಲಾನ್ ಆಫ್ ಆಕ್ಷನ್ ಅನ್ನು ತಗೊಂಡಿದ್ದೀವಿ. ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಕೇಸಲ್ಲಿ ಇಬ್ಬರ ಬಂಧನ ಸಂಬಂಧ ಜ್ಞಾನಭಾರತಿ ಪೊಲೀಸರು ಇಬ್ಬರು ಬೆಸ್ಕಾಂ ಅಧಿಕಾರಿಗಳನ್ನು ಬಂಧಿಸಿದ್ದಾರೆ. ಮೇಲ್ನೋಟಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯವಿರುವುದು ಕಂಡುಬಂದಿದ್ದು ವಿಚಾರಣೆ ಮುಂದುವರೆದಿದೆ. ಏನೇ ಆಗಿರಲಿ ದುರಸ್ತಿಯಲ್ಲಿರೋ ಡೇಂಜರ್ ಟ್ರಾನ್ಸ್ಫಾರ್ಮರ್ಗಳನ್ನು ಬದಲಾಯಿಸಿ ಜೀವಹಾನಿ ತಪ್ಪಿಸಬೇಕಿದೆ. ಸವಿತಾ ರಾಮಚಂದ್ರ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ಸ್ಟಾಗ್ರಾಂನಲ್ಲಿ ಕ್ರಿಪ್ಟೋ ಕರೆನ್ಸಿ ಟ್ರೇಡಿಂಗ್ ಹೆಸರಲ್ಲಿ ಜಾಹೀರಾತನ್ನು ನೀಡಿ ವಂಚಿಸ್ತಾ ಇದ್ದ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಬೆಳಗಾವಿ ಮೂಲದ ಕಿರಣ್ ಭರತೇಶ್ ಮತ್ತು ಅರ್ಷದ್ ಮೊಹಿದ್ದೀನ್ ಬಂಧಿತ ಆರೋಪಿಗಳು. ನಕಲಿ ಖಾತೆಯಲ್ಲಿ 10,000 ಫಾಲೋವರ್ಸ್ ಇರುವಂತೆ ಮಾಡಿ ಜನರನ್ನ ಆಕರ್ಷಣೆ ಮಾಡ್ತಾ ಇದ್ರು. ಇದನ್ನು ಕಂಡು ಮೆಸೆಂಜರ್ನಲ್ಲಿ ಸಂಪರ್ಕಿಸಿ ವ್ಯಕ್ತಿಯೊಬ್ಬರು 40,000 ಹಣವನ್ನ ಹಾಕಿದ್ದಾರೆ.
ಬಳಿಕ ಮೆಸೆಂಜರ್ನಲ್ಲಿ ಪ್ರಯತ್ನಿಸಿದಾಗ ಬ್ಲಾಕ್ ಅಂತ ಬಂದಿದೆ. ಈ ಬಗ್ಗೆ ಈಶಾನ್ಯ ಸಿಎನ್ ಠಾಣೆಗೆ ದೂರು ನೀಡಿದ್ದು 2 ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಿಬಿಎಂಪಿ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿ ಬಳಿಕ ಹಲವು ಅಕ್ರಮಗಳು ಬಯಲಾಗಿತ್ತು. ತೆರಿಗೆ ವಿಭಾಗದ ಅಧಿಕಾರಿಗಳು ತನ್ನ ವ್ಯಾಪ್ತಿಯಲ್ಲಿ ಮಳಿಗೆಗಳು, ಮಾಲ್, ಕಾಂಪ್ಲೆಕ್ಸ್ಗಳಿಂದ ತೆರಿಗೆಯನ್ನೇ ವಸೂಲಿ ಮಾಡಿಲ್ಲ ಅನ್ನೋದು ಗೊತ್ತಾಗಿತ್ತು. ಈ ಬಗ್ಗೆ ವರದಿ ಪಡೆದ ಸಿಎಂ ಬೊಮ್ಮಾಯಿ ತೆರಿಗೆ ಇಲಾಖೆ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ತೆರಿಗೆ ವಸೂಲಿ ಸಂಬಂಧ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ. ಟಾರ್ಗೆಟ್ ಇರೋದ್ರಿಂದ ಇದೀಗ ಅಧಿಕಾರಿಗಳು ತೆರಿಗೆ ಬಾಕಿ ಉಳಿಸಿಕೊಂಡವರ ಹಿಂದೆ ಬಿದ್ದಿದ್ದಾರೆ. ಈವರೆಗೂ 60 ಕೋಟಿಗೂ ಹೆಚ್ಚು ತೆರಿಗೆಯನ್ನು ವಸೂಲಿ ಮಾಡಿದ್ದಾರೆ. ಶಿಕ್ಷಣವೋ ಧರ್ಮವೋ, ಹಿಜಾಬ್ ಮುಖ್ಯನೋ ಭವಿಷ್ಯ ಮುಖ್ಯನೋ, ಇಂಥ 10 ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಕ್ಕಿದೆ. ಇವತ್ತಿನಿಂದ ಎಸ್ಎಸ್ಎಲ್ಸಿ ಎಕ್ಸಾಮ್ ಶುರುವಾಗಿದ್ದು ಮೊದಲ ದಿನ ಕಾರಣಾಂತರಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಗೈರಾಗಿದ್ರು. ಎಕ್ಸಾಮ್ ವೇಳೆ ಕೆಲವು ದುರಂತಗಳು ನಡೆದು ಹೋಗಿವೆ. ಕೋವಿಡ್ ನಂತರ ಇದೇ ಪ್ರಥಮ ಬಾರಿಗೆ ಸಾಧಾರಣ ರೀತಿಯಲ್ಲೇ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸಲಾಯಿತು. 8ನೇ ಹಾಗೂ 9ನೇ ತರಗತಿಗಳನ್ನು ಆನ್ಲೈನ್ನಲ್ಲೇ ಅಟೆಂಡ್ ಆಗಿ ಪಾಸಾಗಿದ್ದ ಲಕ್ಷಾಂತರ ವಿದ್ಯಾರ್ಥಿಗಳು ದೈಹಿಕವಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದಿದ್ದಾರೆ. ಮೊದಲ ದಿನವಾದ ಇವತ್ತು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರು ಶಾಲೆಗಳಿಗೆ ರೌಂಡ್ಸ್ ಹಾಕಿ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿದ್ರು. ಹಿಜಾಬ್ಗಿಂತಲೂ ಪರೀಕ್ಷೆ ಶಿಕ್ಷಣವೇ ಮುಖ್ಯ. ಹಿಜಾಬ್ ವಿವಾದ ಹಿನ್ನೆಲೆ ಕೆಲ ಪೋಷಕರು ಕೂಡ ತಮ್ಮ ಮಕ್ಕಳಿಗೆ ತಿಳುವಳಿಕೆ ನೀಡಿ ಪರೀಕ್ಷೆ ಬರೆಯಲು ಕಳಿಸಿದ್ರು. ಅದರಂತೆ ಸಾಕಷ್ಟು ಮಂದಿ ವಿಶೇಷ ಕೊಠಡಿಗಳಲ್ಲಿ ಹಿಜಾಬ್ ತೆಗೆದಿಟ್ಟು ಪರೀಕ್ಷೆ ಬರೆದ್ರು. ಧರ್ಮಪಾಲನೆ ಎಷ್ಟು ಮುಖ್ಯವೋ ಅದಕ್ಕಿಂತಲೂ ಶಿಕ್ಷಣವೇ ಮುಖ್ಯ ಅಂತ ಕೆಲ ಪೋಷಕರು ಅಭಿಪ್ರಾಯಪಟ್ಟಿದ್ದಾರೆ. ನೋಡಿ, ಈ ಕಾಲದಲ್ಲಿ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್. ಇಂಥದ್ರಲ್ಲಿ ನಾವು ಹಿಜಾಬ್ ಒಂದ್ ಕಡೆ ಇದ್ದೇ ಇರುತ್ತೆ. ಹಿಜಾಬ್ ಅವರು ಟ್ರೆಡಿಷನಲ್ ಆಗಿ ಕೆಲವರು ಮಾತ್ರ ಇದನ್ನ ಎತ್ತಿ ಕಟ್ಟಿ ಹಿಡಿದಿದ್ದಾರೆ ಹೊರತು ಎಲ್ಲರೂ ಏನೋ ನಾವು ಹಿಜಾಬ್ ಹಾಕ್ಸಿಲ್ಲ ಇವತ್ತು ನಾವು ಪರೀಕ್ಷೆ ಕಳಿಸಲ್ಲ ಅಂತ ಯಾರು ಜಾಸ್ತಿ ಪೇರೆಂಟ್ಸ್ ಈ ಥರ ಹಠ ಹಿಡ್ದಿಲ್ಲ. ಕೆಲವರು ಮಾತ್ರ ಮಾಡ್ತಾ ಇದ್ದಾರೆ. ಮತ್ತು ಅಂಥವ್ರಿಗೂ ನಾನು ಹೇಳೋದು ಏನು ಅಂತ ಹೇಳಿದ್ರೆ, ನಿಮ್ಮ ಮಗುವಿನ ಬಗ್ಗೆ ಭವಿಷ್ಯದ ಬಗ್ಗೆ ಯೋಚಿಸಿಬಿಟ್ಟು ಅವ್ರಿಗೊಂದು ಪರೀಕ್ಷೆ ಬರೆಯೋಕ್ಕೆ ಅವಕಾಶ ಮಾಡಿಕೊಟ್ರೆ ಒಳ್ಳೆಯದು ಅಂತ ಅಂದ್ಕೊಳ್ತೀನಿ. ಒಂದು ಕಡೆ ಮುಸ್ಲಿಂ ಸಮುದಾಯದ ಹಲವು ವಿದ್ಯಾರ್ಥಿನಿಯರು ಹೈಕೋರ್ಟ್ ಆದೇಶಕ್ಕೆ ತಲೆಬಾಗಿ ಪರೀಕ್ಷೆಗೆ ಹಾಜರಾದರೆ, ಶಿವನಗರದಲ್ಲಿರುವ ಸಿದ್ಧಗಂಗಾ ಶಾಲೆಯಲ್ಲಿ ಪರೀಕ್ಷಾ ಕೊಠಡಿ ಮೇಲ್ವಿಚಾರಕಿ ಹಿಜಾಬ್ ಧರಿಸಿ ಬಂದಿದ್ರು. ಇದಕ್ಕೆ ಅಲ್ಲಿನ ಮೇಲಿನ ಅಧಿಕಾರಿಗಳು ಆಕ್ಷೇಪಿಸಿದ್ರು. ಈ ವೇಳೆ ಮೇಲ್ವಿಚಾರಕಿ ನೂರ್ ಫಾತಿಮಾ ಅಧಿಕಾರಿಗಳ ಜೊತೆ ವಾಗ್ವಾದಕ್ಕಿಳಿದಿದ್ರು. ಬಳಿಕ ಅವರನ್ನ ಮೇಲ್ವಿಚಾರಕಿ ಜವಾಬ್ದಾರಿಯಿಂದ ಮುಕ್ತಗೊಳಿಸಿದ ಘಟನೆಯೂ ನಡೆಯಿತು. ಮೊದಲ ದಿನವೇ 20,000ಕ್ಕೂ ಅಧಿಕ ಮಂದಿ ಗೈರು. ಈ ಬಾರಿ ಒಟ್ಟು 8,73,846 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ರು. ಆದರೆ ಮೊದಲ ದಿನವೇ ಕಾರಣಾಂತರಗಳಿಂದ ಸುಮಾರು 20,994 ವಿದ್ಯಾರ್ಥಿಗಳು ಗೈರಾಗಿದ್ರು ಎನ್ನಲಾಗಿದೆ. ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇಷ್ಟು ದಿನ ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಅಡುಗೆ ಎಣ್ಣೆ ಬೆಲೆ ಏರಿಕೆಯಿಂದ ತತ್ತರಿಸಿದ್ದ ಜನ ಈಗ ಮತ್ತೊಂದು ಸಮಸ್ಯೆಗೆ ಸಿಲುಕಿದ್ದಾರೆ. ಆರೋಗ್ಯ ಕಾಪಾಡಿಕೊಳ್ಳೋಕು ಈಗ ಹಿಂದೆ ಮುಂದೆ ನೋಡಬೇಕಾಗಿದೆ. ಇಂಧನ ಹೊರೆ ಬಳಿಕ ಆರೋಗ್ಯಕ್ಕೆ ಬರೆ. ಶೀಘ್ರವೇ ಔಷಧಿಗಳ ಬೆಲೆಯಲ್ಲೂ ಏರಿಕೆ. 2 ವರ್ಷದಿಂದ ಕೊರೋನಾ ಹೊಡೆತಕ್ಕೆ ಇಡೀ ದೇಶದ ಆರ್ಥಿಕ ಸ್ಥಿತಿ ಬುಡಮೇಲಾಗಿ ಹೋಗಿದೆ. ದಿನದಿಂದ ದಿನಕ್ಕೆ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಬಿಸಿ ಜನಸಾಮಾನ್ಯರಿಗೆ ತಟ್ತಾ ಇದೆ. ಈಗ ಆರೋಗ್ಯ ಕ್ಷೇತ್ರದ ಸರದಿ. ಇನ್ಮುಂದೆ ಆರೋಗ್ಯ ವೃದ್ಧಿಸುವ ಔಷಧಿಗಳು ರೋಗಿಗಳ ಪಾಲಿಗೆ ವಿಷವಾಗ್ತಿದೆ. ಯಾಕಂದ್ರೆ ಏಪ್ರಿಲ್ 1ರಿಂದ 800ಕ್ಕೂ ಹೆಚ್ಚು ಅಗತ್ಯ ಔಷಧಿಗಳ ಬೆಲೆ ಏರಿಕೆಯಾಗಲಿದೆ. ಈ ಪರ್ಟಿಕ್ಯುಲರ್ ಪ್ರಕಾರ ರಿವಿಷನ್ ಆಗಿರಲಿಲ್ಲ ತುಂಬಾ ದಿವಸದಿಂದ. ಈಗ ಆಲ್ಮೋಸ್ಟ್ 10.76% ಆಫ್ ಡ್ರಗ್ಸ್, ಆಲ್ಮೋಸ್ಟ್ ಎಸೆನ್ಷಿಯಲ್ ಡ್ರಗ್ಸ್ ಅಂತ, ಎಸೆನ್ಷಿಯಲ್ ಮೆಡಿಸಿನ್ಸ್ ಅಂತ ಏನೇನು ಕರಿತೀವೋ ಅದ್ರ ಮೇಲೆ 10.76 ಇನ್ಕ್ರೀಸ್ ಮಾಡಿದ್ರು. ಆಲ್ಮೋಸ್ಟ್ 850 ಮೆಡಿಸಿನ್ಸ್ ಮೇಲೆ 10.76% ಇನ್ಕ್ರೀಸ್ ಮಾಡಿದ್ದಾರೆ. ಔಷಧಿಗಳ ಮೇಲೆ ಸಗಟು ಸೂಚ್ಯಂಕದ ಆಧಾರದ ಮೇಲೆ 10.76ರಷ್ಟು ಬೆಲೆ ಏರಿಕೆ ಆಗ್ತಾ ಇದೆ. ಅದರಲ್ಲಿ ಆಂಟಿಬಯೋಟಿಕ್ ಔಷಧಿಗಳು, ಉರಿಯೂತ ನಿವಾರಕ ಔಷಧಿಗಳು, ನೋವು ನಿವಾರಕ ಔಷಧಿಗಳ ಬೆಲೆ ಏರಿಕೆ ಆಗಲಿದೆ. ಅದರ ಜೊತೆಗೆ ಆಂಟಿಸೆಪ್ಟಿಕ್ ಔಷಧಿಗಳು, ಆಂಟಿಫಂಗಲ್ ಔಷಧಿ, ಕಿವಿ, ಮೂಗು, ಗಂಟಲು ಸಂಬಂಧಿ ರೋಗಿಗಳಿಗೆ ಕೊಡೋ ಔಷಧಿಗಳ ಬೆಲೆ ಕೂಡ ಏರಿಕೆ ಆಗ್ತಿದೆ. ಮೊದಲೆಲ್ಲ ಔಷಧಿಯ ರಾ ಮೆಟೀರಿಯಲ್ ಚೀನಾದಿಂದ ಆಮದಾಗ್ತಾ ಇತ್ತು. ಆದರೆ ಕೊರೋನಾದಿಂದ 2 ದೇಶಗಳ ಮಧ್ಯೆ ಸಾಮ್ಯತೆ ಕೊರತೆಯುಂಟಾಗಿದೆ. ಹೀಗಾಗಿ ಈ ವರ್ಷದಿಂದ ದೇಶದಲ್ಲಿಯೇ ಔಷಧಿ ತಯಾರಿಕೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಸದ್ಯ ಕೊರತೆ ಇರೋದ್ರಿಂದ ಬೆಲೆ ಹೆಚ್ಚಾಗ್ತಾ ಇದೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ.
ಡೆಫಿನೆಟ್ಲಿ ಈಗ ನಮ್ಮ ಏನು ಫಾರ್ಮಾ ಇಂಡಸ್ಟ್ರಿ ಇದೆಯಲ್ಲ, ಇಂಡಿಯನ್ ಫಾರ್ಮಾ ಇಂಡಸ್ಟ್ರಿ ರಾ ಮೆಟೀರಿಯಲ್ಸ್ಗೆ ನಾವು ಚೈನಾ ಮೇಲೆ ಡಿಪೆಂಡ್ ಆಗಿರೋದು. 80% ಆಫ್ ದ ರಾ ಮೆಟೀರಿಯಲ್ಸ್ ಚೈನಾ ಇಂದಾನೆ ಬರುತ್ತೆ. ಅಲ್ಲಿಂದ ಇವಾಗ ದಿಗ್ಬಂಧನ ಇರೋದ್ರಿಂದ ಮತ್ತೆ ಅಲ್ಲೂ ಕೋವಿಡ್ ಆಗಿ ಲಾಕ್ ಡೌನ್ಸ್ ಆಗಿ ಡೆಫಿನೆಟ್ಲಿ ನಮ್ಮ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಎಫೆಕ್ಟ್ ಆಗುತ್ತೆ. ಅವಾಗ ಜಾಸ್ತಿ ಆಗೇ ಆಗುತ್ತೆ ಪ್ರೈಸಸ್. ಬಟ್ ಆಸ್ ಆಫ್ ನೌ ನಮ್ಗೇನು ಅದನ್ನ ಡೈರೆಕ್ಟ್ ಆಗಿ ನಮ್ಗಿನ್ನೂ ಅದರ ಎಫೆಕ್ಟ್ ಆಗ್ತಿಲ್ಲ ಹಾಸ್ಪಿಟಲ್ಸ್ ಮೇಲೆ. ಕಟ್ಟಡ ನಿರ್ಮಾಣವು ದುಬಾರಿ. ಇನ್ನು ಕಟ್ಟಡ ನಿರ್ಮಾಣವು ದುಬಾರಿ ಎನಿಸಲಿದೆ. ಕಟ್ಟಡ ನಿರ್ಮಾಣಕ್ಕೆ ಬಳಸೋ ಕಬ್ಬಿಣ, ಸಿಮೆಂಟ್ ಸೇರಿ ಇನ್ನಿತರ ಉತ್ಪನ್ನಗಳ ಬೆಲೆ ಏರಿಕೆ ಆಗಿದೆ. ಹೀಗಾಗಿ ಮನೆ, ಫ್ಲಾಟ್ ಕಟ್ಟಡ ನಿರ್ಮಾಣ ಕೂಡ ಶೀಘ್ರದಲ್ಲೇ ದುಬಾರಿ ಎನಿಸಲಿದೆ. ಒಟ್ನಲ್ಲಿ ಕೊರೋನಾದಿಂದ ಕಂಗೆಟ್ಟಿದ್ದ ಜನರಿಗೆ ಏಪ್ರಿಲ್ 1ರಿಂದ ಬೆಲೆ ಏರಿಕೆ ಬರೆ ಇನ್ನಷ್ಟು ನೋವು ಕೊಡಲಿದೆ. ಸವಿತಾ ರಾಮಚಂದ್ರ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಮಾಲಿನ್ಯ ಮಂಡಳಿ ವಿರುದ್ಧ ಖಾಸಗಿ ಆಸ್ಪತ್ರೆಗಳು ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಾರೆ. ಏಕಾಏಕಿ ಮಾಡಿರುವಂತಹ ಹೊಸ ಆದೇಶದಿಂದ ಆಸ್ಪತ್ರೆ ಮಾಲೀಕರು ಗರಂ ಆಗಿದ್ದಾರೆ. ಆಸ್ಪತ್ರೆಗಳಿಂದ ಬರುವಂತಹ ಮೆಡಿಕಲ್ ತ್ಯಾಜ್ಯಗಳಿಗೆ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಕನ್ಸೆಂಟ್ ಫೀಸ್ ಅಂತ ಕೊಡಬೇಕು. ಇಷ್ಟು ವರ್ಷ ಕೇವಲ 33% ಫೀಸ್ ಚಾರ್ಜ್ ಮಾಡಲಾಗ್ತಾ ಇತ್ತು. ಆದರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಆಸ್ಪತ್ರೆಗಳಿಗೆ ಬೇಕಾಬಿಟ್ಟಿ ಕನ್ಸೆಂಟ್ ಫೀಸ್ ಹೆಚ್ಚು ಮಾಡಿರುವುದರಿಂದ ಖಾಸಗಿ ಆಸ್ಪತ್ರೆಗಳು ಗರಂ ಆಗಿವೆ. ಈಗ ಈ ರೆಡ್ ಕ್ಯಾಟಗರಿ ಅಂದರೆ ಹೈಲಿ ಪೊಲ್ಯೂಟಿಂಗ್ ಇಂಡಸ್ಟ್ರೀಸ್ ಏನಿರುತ್ತೆ, ಹೆವಿ ಇಂಡಸ್ಟ್ರೀಸ್ ಏನಿರುತ್ತೆ ಅದು ಇರುತ್ತೆ. ಆ ಹೆಲ್ತ್ ಕೇರ್ ಫೆಸಿಲಿಟೀಸ್ನು ಕೂಡ ಅದ್ರ ಜೊತೆ ಕ್ಯಾಟಗರೈಸ್ ಮಾಡಿದ್ದಾರೆ ಇವಾಗ ಹೊಸ ನೋಟಿಫಿಕೇಷನಲ್ಲಿ. ಪ್ಲಸ್ ಎಲ್ಲ ಚಾರ್ಜಸ್ ಏನಿತ್ತು ಇಷ್ಟು ದಿನ ನಾವು ಕಟ್ತಾ ಇದ್ವಿ, 5 years ಒನ್ಸ್ ಕಟ್ತಿದ್ವಿ, ಅದು ರಿಲೇಟಿವ್ಲಿ ಕರೆಕ್ಟಾಗಿತ್ತು. ಅದನ್ನು ಒಂದೇ ಸತಿ ಕೆಲವನ್ನ 300%, 600%, 900%ವರ್ಗೂ ಅನ್ಸೈಂಟಿಫಿಕ್ ಆಗಿ ಇನ್ಕ್ರೀಸ್ ಮಾಡಿ ನೋಟಿಫಿಕೇಶನ್ ಹಾಕಿದ್ದಾರೆ. 5 ವರ್ಷ ಇದ್ದಿದ್ದ ರಿನ್ಯೂವಲ್ ಫೀಸ್ನ 10 ವರ್ಷಕ್ಕೆ ಒಟ್ಟಿಗೆ ಕಟ್ಟಿ ಅಂತ ಕೂಡ ಹೊಸ ನೋಟಿಫಿಕೇಶನಲ್ಲಿ ಹೇಳಿದ್ದಾರೆ. ಸೊ ಈ ಎಲ್ಲ ಒಂದು ಕಡೆ ಹೆಲ್ತ್ ಕೇರ್ ಸೆಕ್ಟರ್ನ ಫಸ್ಟ್ ಆಫ್ ಆಲ್ ನಾವು ಈ ಕೋವಿಡ್ ಎಲ್ಲ ಬಂದು 2 ವರ್ಷದಿಂದ ನಮಗೆ ಎಕ್ಸೆಪ್ಟ್ ಕೋವಿಡ್ ಟೈಮಲ್ಲಿ ಆಗಿದ್ದು ಲಿಟಲ್ ಬಿಸ್ನೆಸ್ ಬಿಟ್ಟರೆ ಮಿಕ್ಕಿದ್ದು ನಾವೆಲ್ಲ ತೊಂದರೆಯಲ್ಲಿದ್ದೀವಿ. ಅಂಥ ಟೈಮಲ್ಲಿ ಸ್ಮಾಲು, ಮೀಡಿಯಮು, ಲಾರ್ಜ್ ಹಾಸ್ಪಿಟ್ಲ್ ಯಾವುದೇ ಆಗಿರ್ಬೋದು, ಇಷ್ಟೊಂದು ಅನ್ಸೈಂಟಿಫಿಕ್ ಆಗಿರತಕ್ಕಂಥ ಒಂದು ಚಾರ್ಜಸ್ನ ಕಮ್ಮಿ ಮಾಡಿ ಪ್ಲಸ್ ಈ ಕ್ಯಾಟಗರೈಸೇಷನ್ ಇದನ್ನೇ ಅದನ್ನು ನೀವು ಚೇಂಜ್ ಮಾಡಿಕೊಡಿ ಅಂಥೇಳಿ ನಾವು ನೆನ್ನೆ ಆನಂದ್ ಸಿಂಗ್ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ರಿಕ್ವಿಸಿಷನ್ನ ಕೊಟ್ಟಿದ್ದೀನಿ, ಫಾನಾ ಮತ್ತು ಎಲ್ಲ ಖಾಸಗಿ. ವಿಶೇಷ ಘಟಕ ಯೋಜನೆ ಮತ್ತು ಗಿರಿಜನ ಉಪಯೋಜನೆ ಅಡಿ ಪತ್ರಕರ್ತರಿಗೆ ಲ್ಯಾಪ್ಟಾಪ್ ವಿತರಣೆ ನಡೆಯಿತು. ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಮತ್ತು ವಾರ್ತಾ ಇಲಾಖೆ ಸಹಯೋಗದಲ್ಲಿ ಲ್ಯಾಪ್ಟಾಪ್ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮಕ್ಕೆ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಚಾಲನೆ ಕೊಟ್ಟರು. ರಾಜ್ಯದ ವಿವಿಧ ಜಿಲ್ಲೆಗಳ 25 ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ಪತ್ರಕರ್ತರಿಗೆ ಲ್ಯಾಪ್ಟಾಪ್ ವಿತರಣೆಯನ್ನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷ ಸದಾಶಿವ ಶೆಣೈ, ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ನಾಯಕ್, ವಾರ್ತಾ ಮತ್ತು ಸಾರ್ವಜನಿಕ ಇಲಾಖೆ ಆಯುಕ್ತ ಡಾಕ್ಟರ್ PS ಹರ್ಷ, ಮಾಧ್ಯಮ ಅಕಾಡೆಮಿ ಸದಸ್ಯ ಬದ್ರುದ್ದೀನ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಸಮಭಾಗಿ ವ್ಯಾಪ್ತಿಯೊಳಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡವನ್ನು ತರಬೇಕು ಅನ್ನುವಂಥ ಕಲ್ಪನೆಯಲ್ಲಿ ಈ ಯೋಜನೆ ರೂಪುಗೊಂಡಿದೆ. ಬಡವರಿಗೆ ಮನೆ ಕೊಡಬೇಕು, ಕುಡಿಲಿಕ್ಕೆ ನೀರು ಕೊಡಬೇಕು, ಆ ಒಂದು ಆರ್ಥಿಕವಾಗಿ ಸಂಕಷ್ಟದಲ್ಲಿರುವಂತಹ ಜನರ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು, ಸಮಾಜದಲ್ಲಿ ಎಲ್ಲರಿಗೂ ಸರಿಸಮವಾಗಿ ಅವರ ಆರ್ಥಿಕ ಮತ್ತು ಒಟ್ಟು ಬದುಕಿನ ಶಿಕ್ಷಣ ರೂಪಿಸಬೇಕು ಅನ್ನೋದಕ್ಕೋಸ್ಕರ ನಮ್ಮ ಇಲಾಖೆಯನ್ನು ಸೃಷ್ಟಿ ಮಾಡಿದೆ. ಸಾಮಾಜಿಕ ನ್ಯಾಯವನ್ನು ಕಟ್ಟಿಕೊಡುವುದಕ್ಕೋಸ್ಕರ ಸಮಾಜ ಕಲ್ಯಾಣ ಇಲಾಖೆ ನಿರ್ಮಾಣ ಆಗಿದೆ. ಅದರ ಒಂದು ಭಾಗವಾಗಿ ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆಗಲ್ಲ. ಸ್ಯಾಂಡಲ್ವುಡ್ ಸ್ಟಾರ್ಗಳು ಒಂದ್ ಕಡೆ ಸೇರೋದಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. ಡಾಕ್ಟರ್ ರಾಜ್ ಕಪ್ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಲು ನೃತ್ಯ ಕಲಾವಿದರ ಸಂಘ ನಿರ್ಧರಿಸಿದ್ದು, ಈ ಕೆಲಸಕ್ಕೆ ಫಿಲ್ಮ್ ಚೇಂಬರ್ ಸಂಪೂರ್ಣ ಬೆಂಬಲ ಕೊಟ್ಟಿದೆ. ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸ್ಮರಣಾರ್ಥ ರಾಜ್ ಕಪ್ ಟೂರ್ನಿಯನ್ನ ನೃತ್ಯ ಕಲಾವಿದ ರಾಜೇಶ್ ಬ್ರಹ್ಮಾವರ ಆಯೋಜನೆ ಮಾಡಿದ್ದಾರೆ.
ಮೇ 13, 14, 15ರಂದು ಲೀಗ್ ಪಂದ್ಯಗಳು ಬೆಂಗಳೂರಲ್ಲಿ ನಡೆಯುತ್ತೆ. ಇನ್ನು ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಗಳನ್ನು ದುಬೈನಲ್ಲಿ ಆಯೋಜಿಸಲು ಆಯೋಜಕರು ಪ್ಲಾನ್ ಮಾಡಿಕೊಂಡಿದ್ದಾರೆ. 12 ತಂಡಗಳ ನಡುವೆ ನಡೆಯುವಂತಹ ಈ ಟೂರ್ನಿಯಲ್ಲಿ ಇಂಡಸ್ಟ್ರಿಯ ಎಲ್ಲ ಸ್ಟಾರ್ಗಳು, ರಾಜಕಾರಣಿಗಳು ಹಾಗೂ ಸಿನಿ ಪತ್ರಕರ್ತರು ಪಾಲ್ಗೊಳ್ಳುತ್ತಾರೆ. ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.